ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಪ್ರಿಯಾಂಕಾ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಎಲ್ಸಿ ಬಸನಗೌಡ ಬಾದರ್ಲಿ ಅಭಿನಂದನೆ. ಹೆಣ್ಣೆಂದರೆ ತಾತ್ಸಾರ ಬೇಡ, ಹೆಣ್ಣನ್ನು ಹೆಣ್ಣೇ ರಕ್ಷಣೆ ಮಾಡಿ ಹೆಣ್ಣು ಸಂತಾನ ಉಳಿಸುವಂತಾಗಬೇಕು. ಭಾಗ್ಯವತಿ. ಸರ್ಕಾರದ ಯೋಜನೆಗಳನ್ನು ಗ್ರಾಮಸ್ಥರಿಗೆ ತಲುಪಿಸಿ ಕೆಡಿಪಿ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೂಚನೆ. ಇಒ ಚಂದ್ರಶೇಖರ್ ಅವರಿಂದ ವೆಂಕಟೇಶ್ವರ ಕ್ಯಾಂಪಿನಲ್ಲಿ ಸಂವಿಧಾನ ಅಂಗೀಕಾರ ದಿನಾಚರಣೆ. ಹಟ್ಟಿ ಉಪಚುನಾವಣೆ ಸಿಪಿಐಎಂ ಅಭ್ಯರ್ಥಿ ಬೈಕ್ ರ್ಯಾಲಿ ಮಾಡಿ ಮತದಾರರಿಗೆ ಅಭಿನಂದನೆ ಸಲ್ಲಿಕೆ. ವಾರ್ತೆಗಳ ವಿವರ. ಕೇರಳದ ವಯನಾಡ್ ಕ್ಷೇತ್ರದ ಉಪಚುನಾವಣೆಯಲ್ಲಿ ಎಐಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾರವರು ದಾಖಲೆಯ 4,10,931 ಮತಗಳನ್ನು ಪಡೆದು ಭರ್ಜರಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಬುಧವಾರ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿಯವರು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದತ್ತಿ ಎನ್ನುವುದು ಬುತ್ತಿ ಇದ್ದ ಹಾಗೆ. ಮನೆಯ ಹಿರಿಯರ ಮಕ್ಕಳ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವ, ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದತ್ತಿ ಕೊಡಬೇಕು. ಈಗಾಗಲೇ ದತ್ತಿ ಕೊಟ್ಟವರ ಹೆಸರಿನಲ್ಲಿ ಗೌರವಪೂರ್ವಕವಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ನಾವೆಲ್ಲರೂ ಚಿರಋಣಿ ಎಂದು ಮಂಜುಳಾ ಪಾಟೀಲ್ ಹೇಳಿದರು. ನಗರದ ಸುಕಲ್ಪೇಟೆಯ ಬಿಸಿಎಂ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತಾಶ್ರಯದಲ್ಲಿ 2024-25ನೇ ಸಾಲಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹೆಣ್ಣೆಂದರೆ ತಾತ್ಸಾರ ಬೇಕೆ, ಹೆಣ್ಣನ್ನು ಹೆಣ್ಣು ರಕ್ಷಣೆ ಮಾಡಿದಾಗ ಮಾತ್ರ ಹೆಣ್ಣು ಸಂತಾನ ಉಳಿಯಲಿಕ್ಕೆ ಸಾಧ್ಯ. ನೀರು, ಭೂಮಿ, ದೇವಿ ರೂಪದಲ್ಲಿ ಹೆಣ್ಣನ್ನು ಆರಾಧನೆ ಮಾಡುವ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಹುಟ್ಟಿದ್ದೇವೆ. ಗರ್ಭದಲ್ಲಿರುವ ಮಗು ಹೆಣ್ಣೋ ಗಂಡೋ ಅನ್ನುವ ಕಾಲ ಶುರುವಾಗಿತ್ತು. ಆದರೆ ಈಗ ಪ್ರಸವಪೂರ್ಣ ಲಿಂಗ ಪತ್ತೆ ಎಂಬ ಕಾನೂನು ಜಾರಿಗೆ ಬಂದ ಮೇಲೆ ಭ್ರೂಣ ಹತ್ಯೆ ನಿಂತಿದೆ ಎಂದು ವಕೀಲರಾದ ಭಾಗ್ಯವತಿ ಮಹಿಳೆಯ ಹಕ್ಕುಗಳು ಹಾಗೂ ಮಹಿಳೆ ಸ್ಥಿತಿಗತಿ ಬಗ್ಗೆ ವಿಷಯ ಮಂಡನೆ ಮಾಡಿದರು. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪನೆ ಆದ ಮೇಲೆ ಸಾಕಷ್ಟು ಮಹಿಳಾ ವಚನಕಾರ್ತಿಯರನ್ನು ಕಾಣುತ್ತೇವೆ. ಹೆಣ್ಣು ಗಂಡು ಭೇದ ಭಾವ ಮಾಡದೆ ಸರಿಸಮನಾಗಿ ಕಂಡ ಕಾಲಘಟ್ಟವದು. ಮಹಿಳೆಯರು ತಮ್ಮ ಭಾವನೆಗಳನ್ನು ಬರವಣಿಗೆಯ ಮೂಲಕ ಹಂಚಿಕೊಂಡು ಈ ನಾಡಿಗೆ ವಚನಕಾರ್ತಿಯರಾಗಿ, ಕವಿಯತ್ರಿಯರಾಗಿ ರೂಪುಗೊಂಡಿದ್ದಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇದ್ದ ಹಾಗೆ ಪತ್ರಿಕಾ ರಂಗವೂ ಕೂಡ 4ನೆಯ ಅಂಗ. ಪತ್ರಿಕೆಗಳ ಮೂಲಕ ಸಮಾಜದ ಅಂಕುಡೊಂಕು ತಿದ್ದುವ ಕೆಲಸ ಮಾಡುತ್ತೀವಿ. ಪತ್ರಿಕಾ ರಂಗಕ್ಕೆ ಯಾವ ಭಯವಿಲ್ಲ ಮತ್ತು ಭಯ ಇರಬಾರದು. ಈ ಸಮಾಜದಲ್ಲಿ ನಡೆಯುವ ಅನ್ಯಾಯಗಳನ್ನು ಜನರಿಗೆ ತಿಳಿಸುವ ಮೂಲಕ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಕೆಲಸಗಳನ್ನು ಮಾಧ್ಯಮ ಮಾಡುತ್ತಿದೆ ಎಂದು ರಮಾದೇವಿ ಸಂಭೋಜಿ ಮಹಿಳೆ ಮತ್ತು ಪತ್ರಿಕೆ ಬಗ್ಗೆ ವಿಷಯ ಮಂಡನೆ ಮಾಡಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಹನ ಮಕ್ಕಳ ಆಸ್ಪತ್ರೆ ದತ್ತಿ, ರಾಜೇಶ್ವರಿ ದೇವರೆಡ್ಡಿ ಸ್ಮಾರಕ ದತ್ತಿ, ಲಿಂಗೈಕ್ಯ ಕರಿಬಸಮ್ಮ, ಲಿಂಗೈಕ್ಯ ಶಿವಲಿಂಗಯ್ಯ ಹಿರೇಮಠ್ ಸ್ಮಾರಕ ದತ್ತಿ, ಯನ್ನಮನಿ ಪ್ರಭಾವತಿ ಸ್ಮಾರಕ ದತ್ತಿ, ಸಿಂಧೂರವಾಣಿ ದತ್ತಿ ಹೆಸರಿನಲ್ಲಿ ಸಹನ ಮಕ್ಕಳ ಆಸ್ಪತ್ರೆಯ ಡಾಕ್ಟರ್ ಕೆ ಶಿವರಾಜ್, ವಕೀಲರಾದ ಕೆ ಶರಣಗೌಡ ದೇವರೆಡ್ಡಿ, ವೈ ನರೇಂದ್ರನಾಥ, ಎಸ್ ಹಿರೇಮಠ್ ವಕೀಲರು, ಅಮರೇಶ್ ಬಿ ಸಂಪಾದಕರು, ಸಿಂಧೂರವಾಣಿ ದಿನಪತ್ರಿಕೆ ಇವರು ದತ್ತಿದಾನಿಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಹನ ಹಿರೇಮಠ್ ವಕೀಲರು, ದೇವಿರಮ್ಮ ಜಿಜೆ, ಯಲ್ಲಮ್ಮ ಬಾರ್ಕೇರ್, ಲಕ್ಷ್ಮಿ, ವಾರ್ಡನ್ ಸುವರ್ಣ, ಮಮತಾ ಹಿರೇಮಠ್, ಅಮರಮ್ಮ ಭಂಗಿ, ಶರಣಮ್ಮ ದೊಡ್ಡಬಸವರಾಜ್, ಕೆ ಸುವರ್ಣ ಭೀಮಣ್ಣ, ಸುಜಾತ ಶ್ರೀನಿವಾಸ್, ನಿವೃತ್ತ ಶಿಕ್ಷಕಿ ಸಿದ್ದೇಶ್ವರಿ ಸೇರಿದಂತೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನೀವೆಲ್ಲ ಕೇಳಿದ್ರಲ್ರಿ, ಹೋಳ್ಕರ್ ಒಂದು ಸಾಮ್ರಾಜ್ಯದ ಮಹಾನ್ ಕೀರ್ತಿ. ಯಾರು ಅಂದ್ರೆ ಎಷ್ಟೋ ಗುಡಿಗಳನ್ನ, ಎಷ್ಟೋ ಧರ್ಮಶಾಲೆಗಳನ್ನ, ಎಷ್ಟೋ ದತ್ತಿಯನ್ನ ಕೊಟ್ಟುವುದಂತಹ ಮಹಿಳೆ ಅಹಲ್ಯಾಬಾಯಿ ಹೋಳ್ಕರ್. ಎಷ್ಟೆಲ್ಲ ಮಾಡಿ ಹೋಗಿದ್ದಾರ್ರಿ. ಇಂಥವರ ಒಂದು ಮಾರ್ಗದರ್ಶನ, ಇಂಥವರ ಒಂದು ಜೀವನ ಚರಿತ್ರೆ ನಮಗ ಏನಾಗ್ಬೇಕ್ರಿ? ಆದರ್ಶ ಆಗ್ಬೇಕು, ಆದರ್ಶಪ್ರಾಯ ಆಗ್ಬೇಕು ನಮಗೆಲ್ಲ. ನಾವೆಲ್ಲ ಅದೆಲ್ಲ ಬಿಡ್ತೀವಿ. ಈಗಿನ ಕಾಲದ ಜ್ವಲಂತ ಸಮಸ್ಯೆ ಏನಂದ್ರೆ ಮೊಬೈಲ್ ಏನಿದ್ರು ಮೊಬೈಲಲ್ಲಿ ಎರಡೂ ಇದೆ. ನಾವು ನೋಡೋವನ್ನ ನೋಡಬೇಕು, ತೆಗೆದುಕೊಳ್ಬೇಕು. ಆದರೆ ನಮಗೆ ಯಾವುದು ನೆಗೆಟಿವ್ ಇದೆನೋ ಅದನ್ನು ಬಿಡಬೇಕು. ಈಗಿನ ಕಾಲದ ನನ್ನ ಪೆನಲ್ ಅಡ್ವೊಕೇಟ್ ಇದ್ದೀನಿ ನಾನು, CDP ಆಫೀಸಲ್ಲಿ ಎಷ್ಟೋ ಜನ ಬರ್ತಾರೆ, ಮಾತೇ ಕೇಳಲ್ಲ ರೀ ಹುಡುಗರು. ಇದಕ್ಕೆ ಕಾರಣ ಏನ್ರಿ? ಮನೆಯಲ್ಲಿ ಪೇರೆಂಟ್ಸ್ ಕೊಡುವಂತಹ ಸಂಸ್ಕಾರ ಮುಖ್ಯ. ಆ ಸಂಸ್ಕಾರನೇ ಕೊಡಲಿಲ್ಲ ಅಂದರೆ ಈಗ
ನೀನು ಮೊಬೈಲ್ ಹಿಡ್ಕೊಂಡು ಕೊಡ್ತೀನಿ ಅಂದ್ರೆ ಆಟೋಮೆಟಿಕ್ ಮಗುನು ಮೊಬೈಲ್ ಹಿಡ್ಕೊಂಡು ಕೊಡ್ತದೆ. ನೀನೊಂದು ಬುಕ್ ಹಿಡ್ಕೊಂಡು ಕೊಡು, ಮಗುನು ಬುಕ್ ಹಿಡ್ಕೊಂಡು ಕೊಡ್ತದೆ. ಅಂದರೆ ತಂದೆ ತಾಯಿಯಲ್ಲಿ ಇರುವಂತಹ ಗುಣಗಳೇ ಮಗುವಲ್ಲಿ ಬರೋದು. ಮಹಿಳೆಯರನ್ನ ಸಾಹಿತ್ಯದಲ್ಲಿ ತೊಡಗಿಸ್ಬೇಕಾದ್ರೆ ನಾವು 12ನೇ ಶತಮಾನದ ಒಂದು ಆ ವಚನ ಚಳುವಳಿಯನ್ನು ನೋಡ್ತೀವಿ. ಬಸವಣ್ಣನವರ ಅನುಭವ ಮಂಟಪವನ್ನು ನೋಡ್ತೀವಿ. ಅಲ್ಲಿ ಎಲ್ರಿಗೂ ಸರಿ ಸಮಾನತೆಯನ್ನು ಕೊಟ್ಟರು. ಎಷ್ಟೋ ಮಹಿಳಾ ವಚನಕಾರ್ತಿಯರು ಹುಟ್ಟಿಕೊಂಡ್ರು. ತಮ್ಮ ಭಾವನೆಗಳನ್ನು ಬರವಣಿಗೆಯ ರೂಪದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಆ ಕಾಲಘಟ್ಟದಲ್ಲಿ. ಅದಕ್ಕಿಂತಲೂ ಮುಂಚೆ ಸಾಕಷ್ಟು ಕವಯಿತ್ರಿಯರು ಆಗಿ ಹೋಗಿದ್ದಾರೆ. ಆದರೆ ಆ ಕಾಲಘಟ್ಟದಿಂದ ಬಹಳಷ್ಟು ಮಹಿಳೆಯರು ಬರೀಲಿಕ್ಕೆ ನಾವು 33-36 ವಚನಕಾರ್ತಿಯರನ್ನು ನಾವು ನೋಡ್ತೀವಿ. ತದನಂತರದಲ್ಲಿ ಈ ಬಂದಂಥದ್ದು ಪತ್ರಿಕಾ ರಂಗದಲ್ಲಿ ಅಥವಾ ಸಾಹಿತ್ಯದಲ್ಲಿ ಬರವಣಿಗೆಯನ್ನು ತೊಡಗಬೇಕಾದ್ರೆ ನೀವು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಈ ಅಂಗಗಳ ಕಾರ್ಯಗಳನ್ನು ಓದಿದ್ದೀವಿ. ತಾಲೂಕಿನ ಮಾರ್ಸಿರುವಾರ್ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ರಾಜು ಉದ್ಬಾಳ್ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಜರುಗಿದ ಈ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಯಶ್ರೀ ಹಾಗೂ ಪಂಚಾಯಿತಿ ಉಪಾಧ್ಯಕ್ಷ ನಿರ್ಪದಯ್ಯ ಸ್ವಾಮಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಪ್ರಮುಖವಾಗಿ ತೋಟಗಾರಿಕೆ, ಕೃಷಿ, ಶಿಕ್ಷಣ ಹಾಗೂ ಮೀನುಗಾರಿಕೆ, ಸಾಮಾಜಿಕ ಅರಣ್ಯ, ಸಣ್ಣ ನೀರಾವರಿ, ಗ್ರಾಮೀಣ ರಸ್ತೆ ಮತ್ತು ಸೇತುವೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಪಂಚಾಯಿತಿ ಸಿಬ್ಬಂದಿಗಳು ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿದ್ದರು. ಸರ್ಕಾರದಿಂದ ಬರುವ ಯೋಜನೆಗಳನ್ನು ಎಲ್ಲ ಇಲಾಖೆಯ ಅಧಿಕಾರಿಗಳು ಗ್ರಾಮದಲ್ಲಿರುವ ಪ್ರತಿಯೊಬ್ಬ ಗ್ರಾಮಸ್ಥರಿಗೆ ಯೋಜನೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅಂದಾಗ ಮಾತ್ರ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಂಡು ಗ್ರಾಮಸ್ಥರು ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯವಾಗುತ್ತದೆ. ಗ್ರಾಮಸ್ಥರು ಆರ್ಥಿಕವಾಗಿ ಸದೃಢವಾದರೆ ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದಲು ದಿಕ್ಸೂಚಿಯಾಗುತ್ತದೆ ಎಂದು ಪಂಚಾಯಿತಿ ಅಧ್ಯಕ್ಷರು ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದರು. ಈ ವೇಳೆ ಪಂಚಾಯಿತಿ ಸಿಬ್ಬಂದಿಗಳಾದ ಈರಣ್ಣ ಕರೋಶಿ, ಮೊಹಮ್ಮದ್ ಹುಸೇನ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮಂಗಳವಾರದಂದು ತಾಲೂಕಿನ ಗಾಂಧಿನಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ವೆಂಕಟೇಶ್ವರ ಕ್ಯಾಂಪಿನಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಅಮೃತ ಸರೋವರದ ಕೆರೆಯ ದಂಡೆಯ ಮೇಲೆ ಸಂವಿಧಾನ ಅಂಗೀಕಾರದ ಪೀಠಿಕೆಯ ಪ್ರತಿಜ್ಞೆಯನ್ನು ಸ್ವೀಕರಿಸುವ ಮೂಲಕ ಸಂವಿಧಾನದ ದಿನಾಚರಣೆ ಆಚರಿಸಲಾಯಿತು. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಚಂದ್ರಶೇಖರ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೊಹಮ್ಮದ್ ಹನೀಫ್, ತಾಂತ್ರಿಕ ಸಂಯೋಜಕ ಮೆಹಬೂಬ್, ಎಂಐಎಸ್ ಸಂಯೋಜಕ ವೀರೇಶ್, ತಾಲೂಕು ಐಇಸಿ ಸಂಯೋಜಕ ಥಾಮಸ್, ಕಾರ್ಯದರ್ಶಿ ಜ್ಯೋತಿಕುಮಾರಿ ಸೇರಿದಂತೆ ಗ್ರಾಮಸ್ಥರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಹಟ್ಟಿಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ಸಿಪಿಐಎಂ ಅಭ್ಯರ್ಥಿ ಚನ್ನಬಸವ ಅವರಿಗೆ 148 ಮತಗಳನ್ನು ನೀಡಿ ಬೆಂಬಲಿಸಿದ ಮತದಾರರಿಗೆ ಸಿಪಿಐಎಂ ಪಕ್ಷದ ವತಿಯಿಂದ 6ನೇ ವಾರ್ಡಿನ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಅಭಿನಂದನೆ ಸಲ್ಲಿಸಲಾಯಿತು. ಈ ವೇಳೆ ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ರಮೇಶ್ ವೀರಾಪುರ್ ಮಾತನಾಡಿ, ಚುನಾವಣೆಯಲ್ಲಿ ಸೋತಿರಬಹುದು, ಶೋಷಿತ ಜನರ ಕಷ್ಟ ಕಾರ್ಪಣ್ಯಗಳ ಜೊತೆಗೆ ನಿಂತು ಹೋರಾಡುವುದರಲ್ಲಿ ನಾವೆಂದಿಗೂ ಸೋಲುವುದಿಲ್ಲ. ಎಂದೆಂದಿಗೂ ಜನತೆಯೊಂದಿಗೆ ನಾವಿರುತ್ತೇವೆ. ಮುಂಬರುವ ಹಟ್ಟಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಎಲ್ಲ ವಾರ್ಡ್ಗಳಿಗೆ ಸಿಪಿಐಎಂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಸಿಪಿಐಎಂ ಚಿಂತನೆ ನಡೆಸಲಾಗಿದೆ. ಸಿಪಿಐಎಂ ಸೋಲಿಗೆ ಕುಗ್ಗುವುದಿಲ್ಲ. ಸಿಪಿಐಎಂಗೆ ಓಟು ಕೊಡಿ, ನೋಟು ಕೊಡಿ ಎಂಬ ಘೋಷಣೆಯೊಂದಿಗೆ ಮತದಾರರಲ್ಲಿ ದೇಣಿಗೆ ಸಂಗ್ರಹಿಸಿ ಚುನಾವಣೆ ನಡೆಸಿದೆ. ವಾರ್ಡ್ಗಳನ್ನು ಸ್ಲಮ್ಗಳನ್ನಾಗಿ ಬದಲಾಯಿಸಿದ ಕಾಂಗ್ರೆಸ್ ಮತದಾರರಿಗೆ ಆಮಿಷಗಳನ್ನು ಒಡ್ಡಿ ಗೆದ್ದಿದೆ. ಚುನಾವಣಾ ಆಯೋಗ ಕಣ್ಣಿದ್ದು ಕುರುಡರಂತೆ ವರ್ತಿಸಿದೆ. ಇದರಿಂದ ಚುನಾವಣಾ ವ್ಯವಸ್ಥೆ ದಿವಾಳಿಯಾಗಿದೆ. ಇದರ ವಿರುದ್ಧವೂ ಸಿಪಿಐಎಂ ಹಾಗೂ ಪ್ರಜ್ಞಾವಂತ ಜನತೆ ಹೋರಾಡಬೇಕಿದೆ. ಪ್ರಜಾಪ್ರಭುತ್ವ ಉಳಿಸಬೇಕಿದೆ. ಅಂದಾಗ ಮಾತ್ರ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ, ಸ್ವಾತಂತ್ರ್ಯ ಹೋರಾಟ ಮಾಡಿದ ಧೀರರು ಕಂಡ ಕನಸಿನ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಸಂಗಪ್ಪ ಸಗರದ್, ಪೆಂಚಲಯ್ಯ, ಅಮೀನುದ್ದೀನ್ ಸಾಸಿಹಾಳ್, ಚನ್ನಬಸವ, ನಿಂಗಪ್ಪ, ಅಲ್ಲಬಕ್ಷಿ ಸಾಸಿಹಾಳ್, ಖಾಜಾ ಮೈನುದ್ದೀನ್, ಹಾಜಿಬಾಬು, ದಾವೂದ್, ರಿಯಾಜ್ ಕುರೇಶಿ, ಫಯಾಜ್ ಕುರೇಶಿ, ಕಿರಣ್, ಲಾಲ್ ಸಾಬ್, ವಿನಯ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಿಯಾಂಕಾ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಎಂಎಲ್ಸಿ ಬಸನಗೌಡ ಬಾದರ್ಲಿ ಅಭಿನಂದನೆ. ಹೆಣ್ಣೆಂದರೆ ತಾತ್ಸರ ಬೇಡ, ಹೆಣ್ಣನ್ನ ಹೆಣ್ಣೇ ರಕ್ಷಣೆ ಮಾಡಿ ಹೆಣ್ಣು ಸಂತಾನ ಉಳಿಸುವಂತಾಗಬೇಕು. ಭಾಗ್ಯವತಿ. ಸರ್ಕಾರದ ಯೋಜನೆಗಳನ್ನು ಗ್ರಾಮಸ್ಥರಿಗೆ ತಲುಪಿಸಿ ಕೆಡಿಪಿ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೂಚನೆ. ಇಒ ಚಂದ್ರಶೇಖರ್ ಅವರಿಂದ ವೆಂಕಟೇಶ್ವರ ಕ್ಯಾಂಪಿನಲ್ಲಿ ಸಂವಿಧಾನ ಅಂಗೀಕಾರ ದಿನಾಚರಣೆ. ಹಟ್ಟಿ ಉಪಚುನಾವಣೆ ಸಿಪಿಐಎಂ ಅಭ್ಯರ್ಥಿ ಬೈಕ್ ರ್ಯಾಲಿ ಮಾಡಿ ಮತದಾರರಿಗೆ ಅಭಿನಂದನೆ ಸಲ್ಲಿಕೆ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ.